ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ಕಾರ. ಯಹದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಈಗ ನಮ್ಮ ಜಾತಕವನ್ನು ಜ್ಯೋತಿಷ್ಯರ ಬಳಿ ತೊಗೊಂಡು ಹೋದಾಗ ಯಾವ ದಶೆ ನಡೀತಾ ಇದೆ ಅಥವಾ ಬೇಸಿಕ್ ರಾಶಿ ನಕ್ಷತ್ರದಿಂದ ನಮಗೆ ತಿಳಿಸ್ಕೊಡ್ತಾರೆ. ಇನ್ನು ಮೊದಲನೇ ಒಂದು ದಶೆ ಅಂತಂದರೆ ರವಿನ ನಾವು ಕನ್ಸಿಡರ್ ಮಾಡೋದಾದರೆ, ಈ ರವಿ ದಶೆ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಪ್ರತಿಯೊಂದು ಜಾತಕದಲ್ಲಿ? ಎಷ್ಟು ವರ್ಷಗಳ ಕಾಲ ಈ ರವಿ ದಶೆ ಅನ್ನುವಂಥದ್ದು ಬರುತ್ತೆ? ಇನ್ ಕೇಸ್ ರವಿಯಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತಂದರೆ ಅದನ್ನು ನಾವು ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಇದು ಎಷ್ಟು ವರ್ಷಗಳ ಕಾಲ ನಡೆಯುತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ. ಏನಂದರೆ, ನಾವು ಹುಟ್ಟಿದ ಜನನ ಕಾಲದಲ್ಲಿ ಯಾವ ದಶೆ ಬಂದಿದೆ ಅನ್ನೋದನ್ನ ಚೆಕ್ ಮಾಡ್ತೀವಿ. ಮೊದಲಾಗಿ ರವಿ ದಶೆ, ರವಿ ಭುಕ್ತಿ ಅಲ್ಲಿ ಹುಟ್ಟಿದೆ ಮಗು ಅಂತ ಹೇಳ್ತಾರೆ. ದಶಾಭೋಗ್ಯ ಅಂತ ಬಂದಾಗ ರವಿ ದಶಾಭೋಗ್ಯ ಅಂತ ಬರುತ್ತೆ. ಆ ರವಿ ದಶಾಭೋಗ್ಯದಲ್ಲಿ ಅಂದರೆ ರವಿ ದಶೆ, ರವಿ ಭುಕ್ತಿಯಲ್ಲಿ ಮಗು ಹುಟ್ಟಿದಾಗ ಯಾರಿಗೆ ಬಲ? ಈಗ ಹೇಳ್ತಾರೆ ಶನಿ ದಶೆ ನಡೀತಾ ಇದೆ ಮಗುವಿಗೆ, ಇಲ್ಲ ನಿಮಗೆ ಶನಿ ದಶೆ ನಡೀತಾ ಇದೆ, ಯಾರಿಗೆ ಬಲವನ್ನು ಕೊಡ್ತಾನೆ ಅನ್ನೋದನ್ನು ತಿಳ್ಕೊಬೇಕು ಮೊದಲಾಗಿ. ಏನಂದರೆ, ರವಿ ದಶೆಯಲ್ಲಿ ಮಗು ಜನನವಾದಾಗ, ರವಿ ಅಂದಾಗ ತಂದೆ ಅಂತ ಹೇಳ್ತೀವಿ ನಾವು. ಆ ರವಿ ದಶೆಯಲ್ಲಿ ಜನನವಾದ ಗಂಡು ಮಗುವಿಗೆ ಆ ತಂದೆಗೆ ಪೂರ್ಣವಾದ ಬಲ ಸಿಕ್ಕತ್ತೆ. ಮಕ್ಕಳಿಗೆ ಯಾವುದೇ ರೀತಿ ಬಲ ಸಿಕ್ಕಲ್ಲ. ಹೇಗೆ ಬಲ ಅಂದಾಗ, ತಂದೆಯೇ ವಿಶೇಷವಾಗಿ ಏನು ಕೀರ್ತಿ ಸಿಕ್ಕತ್ತೆ ಅಂತ ಹೇಳ್ತೀವಿ. ಯಾವ ರೀತಿ ಅಂದಾಗ, ಅವರ ವ್ಯಾಪಾರದಲ್ಲಿ ಅವರ ಒಂದು ಸ್ಥಾನ ಉನ್ನತವಾಗಿ ಬರುತ್ತೆ. ಯಾವಾಗ ರವಿ ಪೂರ್ಣವಾಗಿ ಸ್ವಸ್ಥಾನದಲ್ಲಿದ್ದಾಗ, ರವಿ ದಶೆ, ರವಿ ಭುಕ್ತಿಯಲ್ಲಿ ರವಿ ಪೂರ್ಣವಾಗಿ ಬಲವಿದ್ದಾಗ ಮಾತ್ರ ತಂದೆಗೆ ಪೂರ್ಣವಾಗಿ ಬಲ ಸಿಕ್ಕತ್ತೆ. ಇಲ್ಲ ರವಿ ನೀಚನಾಗಿದ್ದಾನೆ ಅಂದಾಗ ಏನಪ್ಪ ಮಾಡೋದು ಅಂದಾಗ, ಯಾರಿಗೆ ರವಿ ನೀಚನಾಗಿದ್ದಾನೆ, ಮಕ್ಕಳಿಗೆ ಅಂತ ಅಲ್ಲ. ಇವಾಗ ನಿಮಗೆ ರವಿ ದಶೆ ಬಂದಿದೆ. ಯಾವಾಗ ರವಿ ದಶೆ ಬರುತ್ತೆ? ಶುಕ್ರ ದಶೆಯ ನಂತರ ರವಿ ದಶೆ ಬರುತ್ತೆ ಎಲ್ಲರಿಗೂ. ಆ ರವಿ ದಶೆ ಪ್ರಾರಂಭ ಆಯಿತು ಅಂದಾಗ 20 ವರ್ಷಗಳು ಶುಕ್ರ ಕೊಡದಲ್ಲೇ ಇರೋದನ್ನ ರವಿ 6 ವರ್ಷದಲ್ಲಿ ಕೊಟ್ಟು ಬಿಡ್ತಾನೆ ಅಂತ ಹೇಳ್ತೀವಿ. ನಿನ್ನ ಜೀವಮಾನದ ಪೂರಕವಾದ ಸಂಪಾದನೆ ಎಲ್ಲಿ ಅಂದರೆ ರವಿ ದಶೆಯಲ್ಲಿ ಅಂತ ಹೇಳುತ್ತೆ. ಆ ರವಿ ದಶೆಯಲ್ಲಿ ನಿಮಗೆ ರವಿ ಯಾವುದೇ ರೀತಿಯ ಬಲವಿಲ್ಲ ಅಂದಾಗ ಏನು ಮಾಡಬೇಕು ಅಂದರೆ, ನೀವು ಪ್ರತಿ ಭಾನುವಾರದಂದು ಹಸುವಿಗೆ ಚಪಾತಿಯನ್ನು ತಗೊಂಡು ಕೊಡಬೇಕು. ಇದು ತುಂಬ ಸಿಂಪಲ್ ಆಗಿರೋ ರೆಮಿಡಿ. ಇಲ್ಲ ಗುರುಗಳೇ, ನಮಗೆ ಬಲವಾಗಬೇಕು ಅಂದಾಗ, ಯಾವಾಗ ಪುಷ್ಯ ನಕ್ಷತ್ರ ಬರುತ್ತೆ, ಪುಷ್ಯ ನಕ್ಷತ್ರ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನೀವು ಆದಿತ್ಯ ಹೃದಯನನ್ನು ಆರಾಧನೆ ಮಾಡಬೇಕು. ಆವಾಗ ನಿಮಗೆ ಸೂರ್ಯನಾರಾಯಣನ ಪೂರ್ಣ ಅಂದರೆ ರವಿಯ ಪೂರ್ಣವಾದ ಅನುಗ್ರಹ ಸಿಕ್ಕತ್ತೆ. ಸೂರ್ಯ ನಮಸ್ಕಾರ, ಎಷ್ಟೋ ಜನ ಸೂರ್ಯ ನಮಸ್ಕಾರವನ್ನು ಮಾಡಿಸ್ತಾರೆ. ಆ ಸೂರ್ಯ ನಮಸ್ಕಾರವನ್ನು ಮಾಡಿಸಿದಾಗ ನಿಮಗೆ ರವಿ ಪೂರ್ಣವಾಗಿ ಬಲವನ್ನು ಕೊಡ್ತಾನೆ. ಹಾಗಾಗಿ ಯಾವ ದಶೆಯಲ್ಲಿ ಯಾವ ಗ್ರಹಗಳು ನಮಗೆ ಮೈನಸ್ ಇದೆ ಅಂತ ಮೊದಲನಾಗಿ ನೀವು ತಿಳ್ಕೋಬೇಕು. ಅಂದ್ರೆ ಜಾತಕ ನೋಡಿದಾಗ ಅದು ಹೌದು, ಖಂಡಿತವಾಗಿಯೂ. ಯಾಕಂದ್ರೆ ನೀವು ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಇದ್ದಾನೆ ಯಾವ ಗ್ರಹಗಳು ಅನ್ನೋದನ್ನ ತಿಳ್ಕೊಂಡಾಗ ಮಾತ್ರ, ಮತ್ತೆ ಆ ಗ್ರಹಗಳು ಎಷ್ಟು ಡಿಗ್ರಿಲಿದೆ ಅನ್ನೋದು ತಿಳ್ಕೊಬೇಕು. ಆ ಡಿಗ್ರಿ ವೈಸಲ್ಲಿ ಅವನು ಯಾವ ಸ್ಥಾನದಲ್ಲಿದ್ದಾನೆ ಅನ್ನೋದನ್ನು ತಿಳ್ಕೊಂಡಾಗ ಮಾತ್ರ ನಿಮಗೆ ಈ ರವಿ ದಶಾಭುಕ್ತಿಗಳ ಭಾಗ್ಯ ಸಿಕ್ಕೋದು. ಇಲ್ಲ ಅಂದದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ಜ್ಯೋತಿಷಿಗಳ ಹತ್ರ ಹೋಗಿ ಯಾವ ದಶೆ ನಡೀತಾ ಇದೆ, ಅದರಿಂದ ಏನು ಫಲ ನಿಮಗೆ ಹೇಳ್ತಾರೆ. ಈ ಕೇತು ದಶೆ ಬರ್ತಾ ಇದೆ, ಭಾಳ ಹುಷಾರಾಗಿರಿ ಅಂತ ಹೇಳ್ತಾರೆ. ಏನು ಕೇತು ದಶೆ ಬಂದಾಗ ಏನಾಗುತ್ತೆ ಅದನ್ನು ನಾವು ಮುಂದಿನವಾಗಿ ತಿಳಿಸೋಣ. ಆದರೆ ರವಿ ದಶೆಯಲ್ಲಿ ಪೂರ್ಣವಾಗಿ ಬಲ ಸಿಕ್ಕಬೇಕು ನಿಮಗೆ ಅಂದಾಗ, ಆ ರವಿ ಮೈನಸ್ ಆಗಿದೆ ನಿಮಗೆ ಅಂದಾಗ ಮಾತ್ರ ನೀವು ಹಸುವಿಗೆ ಚಪಾತಿಯನ್ನು ಕೊಡಬೇಕು. ಮತ್ತು ನಾನು ಹೇಳಿದಾಗೆ ಪುಷ್ಯ ನಕ್ಷತ್ರದಲ್ಲಿ ನೀವು ಸೂರ್ಯನಾರಾಯಣನ ಆರಾಧನೆ ಮಾಡಬೇಕು. ಮತ್ತು ಮನೆಯಲ್ಲಿ ಆದಿತ್ಯ ಹೃದಯ ಟಿ ವಿಯಲ್ಲಾಗಲಿ ನಿಮ್ಮ ಒಂದು ಮೊಬೈಲ್ಗಳಲ್ಲಾಗಲಿ ಹಾಕಿ ಬೆಳಗ್ಗೆ ಹೊತ್ತು ಕೇಳ್ಕೋಬೇಕು. ಆಗ ರವಿ ಪ್ರಚೋದನೆ ಆಗ್ತಾನೆ. ಅದಕ್ಕೋಸ್ಕರವಾಗಿ
ಬೆಳಗ್ಗೆ ಹೊತ್ತು ಸೂರ್ಯ ನಮಸ್ಕಾರ ಮಾಡಿದಾಗ ಸೂರ್ಯನ ಕಿರಣಗಳು ನಿಮ್ಮ ಮೈ ಮೇಲೆ ಬಿದ್ದಾಗ ನಿಮಗೆ ಪೂರ್ಣವಾದ ಆರೋಗ್ಯ. ರವಿ ಬಂದ ಅಂದರೆ ಆರೋಗ್ಯವನ್ನು ಕೇಳಬೇಕು ಮೊದಲನಾಗಿ ವಿಶೇಷವಾಗಿ. ಮತ್ತೆ ಕೀರ್ತಿಯನ್ನು ಕೊಡ್ತಾನೆ, ಒಂದು ಒಳ್ಳೆ ಉನ್ನತವಾದ ಸ್ಥಾನಮಾನವನ್ನು ಕೊಡ್ತಾನೆ ಅಂತ ಹೇಳ್ತೀವಿ ನಾವು. ಹಾಗಾಗಿ ನವಗ್ರಹಗಳಲ್ಲಿ ಯಾರೇ ಮೈನಸ್ ಆಗಿದ್ರು ರವಿ ಮೈನಸ್ ಆಗಿರಬಾರ್ದು. ಯಾಕಂದರೆ ಅವನೇ ಸೂರ್ಯನಾರಾಯಣ ಸ್ವಾಮಿ. ಹಾಗಾಗಿ ಆ ಸೂರ್ಯನಾರಾಯಣನ ಪೂರ್ಣ ಅನುಗ್ರಹ ಬೇಕು ಅಂದಾಗ ಇದನ್ನೆಲ್ಲ ನೀವು ಬಳಸಬೇಕು. ಅಂದ್ರೆ ಈಗ ಹಸುಗೆ ಚಪಾತಿಯನ್ನ ಎಷ್ಟು ವಾರಗಳು ಕೊಡಬೇಕಾಗುತ್ತೆ? ಒಂದು 16 ವಾರಗಳು ಕೊಡಬೇಕು. ಇಲ್ಲ ಆ ರವಿ ದಶೆ ರವಿ ಭುಕ್ತಿ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಕೊಟ್ಟಾಗ ರವಿ ಆಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ರವಿ ದಶೆನೇ ಇರುತ್ತೆ ಆದರೆ ಭುಕ್ತಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ರವಿ ದಶೆ ರವಿ ಭುಕ್ತಿಯಲ್ಲಿ ಕೊಟ್ಟಾಗ ರವಿ ನಿಮಗೆ ಫಲವನ್ನು ಕೊಡೋಕ್ಕೆ ಶುರು ಮಾಡ್ತಾನೆ. ಖಂಡಿತ ಗುರುಗಳೇ. ಇನ್ನು ಜಾತಕದಲ್ಲಿ ನಮಗೆ ರವಿಯ ಸ್ಥಾನ ನೀಚದಲ್ಲಿ ಇರಬಹುದು ಅಥವಾ ರವಿ ನಮಗೆ ಮೈನಸ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಬಲ ಬರ್ಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ನಿಮ್ಮ ಜಾತಕವನ್ನು ಕೂಡ ನೀವು ನೋಡ್ಕೊಳ್ಬಹುದು, ಯಾವ ದಶೆ ನಡೀತಾ ಇದೆ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ನೇರವಾಗಿ ಗುರುಗಳನ್ನ ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.